ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಈ 9ನೆಯ ಸಂಚಿಕೆಯಲ್ಲಿ ನಾವು ಫೋನ್ ಆಪ್ ಹೇಗೆ ಬಳಸುವುದು, ಫೋನ್ ಕಾಲ್ ಹೇಗೆ ಮಾಡುವುದು ಅಂತ ತಿಳ್ಕೊಳ್ಳೋಣ. ಸೊ ಈಗ ಫೋನ್ ಆಪ್ ಮೇಲೆ ಇದೀನಿ. ಡಬಲ್ ಟ್ಯಾಪ್ ಮಾಡಿದ್ರೆ ಫೋನ್ ಆಪ್ ಓಪನ್ ಆಗುತ್ತೆ. ಸೊ ಕೆಳಗಡೆ 4 ಟ್ಯಾಬ್ಗಳಿದೆ. ಫೇವರೇಟ್ಸ್, ರೀಸೆಂಟ್ ಎರಡನೇದು, ಸೆಲೆಕ್ಟೆಡ್ ಕಾಂಟ್ಯಾಕ್ಟ್ಸ್ ಮೂರನೇದು, ಕೀಪ್ಯಾಡ್ ನಾಲ್ಕನೇದು. ಸೊ ಡಬಲ್ ಟ್ಯಾಪ್ ಮಾಡಿದ್ರೆ ಫೇವರೇಟ್ಸ್ ಸೆಲೆಕ್ಟೆಡ್ ಅಂತ ಹೇಳುತ್ತೆ. ಇಲ್ಲಿ ನಮಗೆ ಯಾರ್ಯಾರು ಫೇವರೇಟ್ಸ್ ಆಗಿ ಬೇಕು ಅವರನ್ನ ಒನ್ ಟಚ್ ಡಯಲ್ ಮಾಡಬೇಕು, ಅವರನ್ನೆಲ್ಲ ಇಲ್ಲಿ ಆಡ್ ಮಾಡಬಹುದು. ಉದಾಹರಣೆಗೆ ಈ ರೀತಿ ಜನರನ್ನ ನಾವು ಆಡ್ ಮಾಡಬಹುದು. ಹೇಗೆ ಆಡ್ ಮಾಡೋದು ಆಮೇಲೆ ಹೇಳ್ತೀನಿ. ಸೊ ಇಲ್ಲಿ ಜಸ್ಟ್ ಡಬಲ್ ಟ್ಯಾಪ್ ಮಾಡಿದ್ರೆ ಕಾಲ್ ಹೊರಟೋಗುತ್ತೆ. ನೆಕ್ಸ್ಟ್ ನಾವು ರೀಸೆಂಟ್ ಬರೋಣ. ಎರಡನೇದು. ಸೊ ಇಲ್ಲಿ ಇತ್ತೀಚೆಗೆ ಕಾಲ್ ಮಾಡಿದವರ ಲಿಸ್ಟ್ ಎಲ್ಲ ಇಲ್ಲಿ ಕಾಣಿಸ್ಕೊಳುತ್ತೆ. ಮುಂಚೆ 100 ಇತ್ತು, ಈಗ 300 ಲಾಸ್ಟ್ 300 ಕಾಲ್ಸ್ ವರ್ಗು ಸೇರ್ಕೊಳ್ಳುತ್ತೆ ಇಲ್ಲಿ. ಸೊ ಲೇಟೆಸ್ಟ್ ಮೇಲೆ ಇರುತ್ತೆ. ಮೇಲೆ ಸರ್ಚ್ ಫೀಲ್ಡ್ ಇದೆ. ಈ ರೀತಿ ಲೇಟೆಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ನಮಗ್ ಕಾಲ್ ಮಾಡ್ಬೇಕಂದ್ರೆ ಅವ್ರನ್ನ ಜಸ್ಟ್ ಡಬಲ್ ಟ್ಯಾಪ್ ಮಾಡಿದ್ರೆ ಕಾಲ್ ಹೊರಟೋಗುತ್ತೆ. ಸೊ ಇಲ್ಲಿ ಏನೇನ್ ಆಪ್ಷನ್ ಸಿಗುತ್ತೆ ಅಂತ ನೋಡ್ಕೊಳ್ಳೋಣ. ಡಿಲೀಟ್. ಸೊ ಈ ನಂಬರ್ನ ಈ ರೀಸೆಂಟ್ ಲಿಸ್ಟ್ ಇಂದ ತೆಗಿಬೇಕು ಅಂದ್ರೆ ಇಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ಅದು ಹೊರಟೋಗುತ್ತೆ. ಇನ್ನೊಂದು ಮೋರ್ ಇನ್ಫೋ. ಇಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ಮೆಸೇಜ್ ಮಾಡಬಹುದು, ಅವ್ರಿಗೆ ಕಾಲ್ ಮಾಡಬಹುದು, ವಿಡಿಯೋ ಕಾಲ್ ಮಾಡಬಹುದು, ಮೇಲ್ ಮಾಡಬಹುದು, ಆಪಲ್ ಪೇ ಅಂತ ಇದೆ. ಬಟ್ ಇಂಡಿಯಾನಲ್ಲಿ ಅದು ವ್ಯವಸ್ಥೆ ಇಲ್ಲ, ಸೊ ಬೇಕಾಗಿಲ್ಲ. ಸೊ ಅವರ ಫೋನ್ ನಂಬರ್ ಹೇಳ್ತಾ ಇದೆ. ನೋಟ್ಸ್ ಇದೆ. ಸೆಂಡ್ ಮೆಸೇಜ್, ಶೇರ್ ಕಾಂಟ್ಯಾಕ್ಟ್ ಮಾಡಬಹುದು, ಆಡ್ ಟು ಫೇವರೇಟ್ಸ್. ಸೊ ಈ ನಂಬರ್ ಫೇವರೇಟ್ಸ್ ಅಲ್ಲಿ ಬರಬೇಕು ಅಂದ್ರೆ ಇಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ಫೇವರೇಟ್ಸ್ ಗೂ ಆಡ್ ಆಗತ್ತೆ. ಆಡ್ ಟು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಇನ್ನೊಂದಿದೆ. ಸೊ ತುರ್ತು ಪರಿಸ್ಥಿತಿಯಲ್ಲಿ ಕರಿಬೇಕಂದ್ರೆ ಅದನ್ನು ಲಿಸ್ಟ್ ಅಲ್ಲಿ ಆಡ್ ಮಾಡಬಹುದು. ಸೊ ಈ ರೀತಿ ಹಲವಾರು ವ್ಯವಸ್ಥೆಗಳಿದಾವೆ. 3ನೇ ಟ್ಯಾಬ್ ಬಂದು ಕಾಂಟ್ಯಾಕ್ಟ್ಸ್. ಡಬಲ್ ಟ್ಯಾಪ್ ಮಾಡಿದ್ರೆ ಎ ಇಂದ ಝೆಡ್ ವರೆಗೂ ಕಾಂಟ್ಯಾಕ್ಟ್ಸ್ ಎಲ್ಲ ತೋರಿಸುತ್ತೆ. ಮೇಲೆ ಅಫ್ಕೋರ್ಸ್ ಸರ್ಚ್ ಬಟನ್ ಇದೆ. ಅಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ 1-2 ಅಕ್ಷರ ಕೊಟ್ರೆ ಆ ಅಕ್ಷರಗಳಿಂದ ಸ್ಟಾರ್ಟ್ ಆಗೋ ಹೆಸರೆಲ್ಲ ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಹಲವಾರು ಹೆಸರುಗಳು ತೋರಿಸ್ತಾ ಇದೆ. ಇಲ್ಲಿ ಡಬಲ್ ಟ್ಯಾಪ್ ಮಾಡಿ, ಉದಾಹರಣೆಗೆ ಹರೀಶ್ ಎಂಜೆ ಡಬಲ್ ಟ್ಯಾಪ್ ಮಾಡಿದ್ರೆ ಕಾಲ್ ಹೋಗಲ್ಲ. ಸ್ವೈಪ್ ಮಾಡ್ತಾ ಇಲ್ಲಿ ಡಬಲ್ ಟ್ಯಾಪ್ ಮಾಡಿದಾಗ ಮಾತ್ರ ಕಾಲ್ ಹೋಗುತ್ತೆ ಈ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ, ಇಲ್ದಿದ್ರೆ ಹೋಗಲ್ಲ. ನಾವು ಹಿಂದಿನ ಎಕ್ಸಾಂಪಲ್ ಅಲ್ಲಿ ನೋಡಿದಾಗ ಇತ್ತು ಅದೆಲ್ಲ ಇಲ್ಲೂ ಕಾಣಿಸ್ಕೊಳ್ಳುತ್ತೆ. Notes, text field, send message, button, share contact, add to favorites, button, add to emergency contacts, button, block caller, button. So ಇವೆಲ್ಲ ಮುಂಚೆನೂ ಇತ್ತು, ಇಲ್ಲೂ ಕಾಣಿಸ್ಕೊಳ್ಳುತ್ತೆ. Back button. So ಟಾಪ್ ಲೆಫ್ಟ್ ಅಲ್ಲಿ ಬ್ಯಾಕ್ ಬಟನ್ ಇದೆ. ಸೊ ಹೇಗೆ ಕಾಂಟ್ಯಾಕ್ಟ್ ಅನ್ನ ಆಡ್ ಮಾಡೋದು ಅಂತ ನೋಡೋಣ. ಸೊ ಈಗ ಟಾಪ್ ರೈಟ್ ಅಲ್ಲಿ ಆಡ್ ಬಟನ್ ಅಂತ ಬರುತ್ತೆ. ಅಲ್ಲಿ ಡಬಲ್ ಟ್ಯಾಪ್ ಮಾಡಿದಾಗ ಫಸ್ಟ್ ನೇಮ್ ಅಂತ ಬರುತ್ತೆ. ಸೊ ಉದಾಹರಣೆಗೆ ಇಲ್ಲಿ ನಾವು ABC ಅಂತ ಹಾಕೋಣ. ಓಕೆ, ಇವರ ಹೆಸರು ABC. ಫಸ್ಟ್ ನೇಮ್ ABC ಅಂತ ಬಂದಿದೆ. ಸೊ ನಿಮ್ಗೆ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ಕ್ಲಿಯರ್ ಟೆಕ್ಸ್ಟ್ ಅಂತ ಇದೆ. ಡಬಲ್ ಟ್ಯಾಪ್ ಮಾಡಿ ತಿರ್ಗಾ ರೀ ಎಂಟರ್ ಮಾಡಬಹುದು.
Last name. Text field. ನೆಕ್ಸ್ಟ್ ನಿಮ್ಗೆ ಲಾಸ್ಟ್ ನೇಮ್ ಅಂತ ಸಿಗುತ್ತೆ. ಸೊ ಇಲ್ಲಿ ಲಾಸ್ಟ್ ನೇಮ್, ಉದಾಹರಣೆಗೆ ಫಸ್ಟ್ ನೇಮ್ ಅಲ್ಲಿ ಶ್ಯಾಮ್ ಸುಂದರ್, ಸೆಕೆಂಡ್ ನೇಮ್ ಅಲ್ಲಿ ರೆಡ್ಡಿ, ಆತರ ನೀವು ಲಾಸ್ಟ್ ನೇಮ್ ಬೇಕಾದ್ರೂ ಕೊಡ್ಬೋದು. Company. Text field. ನೆಕ್ಸ್ಟ್ ಆಪ್ಷನ್ ಕಂಪನಿ ಅಂತ ಇದೆ. ಸೊ ಸೇಮ್ ಹೆಸರು ಹಲವಾರು ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಸೊ ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಅಥವಾ ಇನ್ಫೋಸಿಸ್ ಅಥವಾ ಟಾಟಾ ಆತರ ಹೆಸರು ಕೊಡ್ಬೋದು. Add phone. Button. ನೆಕ್ಸ್ಟ್ ಇಲ್ಲಿ ಆಡ್ ಫೋನ್ ಅಂತ ಇದೆ. ಡಬಲ್ ಟ್ಯಾಪ್ ಮಾಡೋಣ. Add phone. Text field. Is editing. Phone. Character mode. Insertion point at start. ಸೊ ಸ್ಕ್ರೀನಿನ ಕೆಳಭಾಗದಲ್ಲಿ ಒಂದು ಕೀಪ್ಯಾಡ್ ಓಪನ್ ಆಗುತ್ತೆ. ಸೊ ಅಲ್ಲಿ ನಾವು ಎಂಟ್ರಿ ಮಾಡಬಹುದು. ಸೊ ನಮ್ಮ ಹಳೆ ಕೀಪ್ಯಾಡ್ ಹೇಗಿತ್ತೋ 1 2 3 ಮೇಲೆ, ಅದರ ಕೆಳಗೆ 4 5 6, ಅದರ ಕೆಳಗೆ 7 8 9, ಮತ್ತೆ ಅದರ ಕೆಳಗೆ *0 ಮತ್ತೆ ಹ್ಯಾಶ್ ಅಂಡ್ ಹ್ಯಾಶ್ ಪಕ್ಕದಲ್ಲಿ ಡಿಲೀಟ್ ಬಟನ್ ಇರುತ್ತೆ. ಸೊ ಈಗ ಒಂದು ನಂಬರ್ ಎಂಟರ್ ಮಾಡೋಣ. 3 9 2 2 2 2 2 2 2 2 5 8 8. ಸೊ ಫಸ್ಟ್ ಸೌಂಡ್ ನಾನ್ ಟೈಪ್ ಮಾಡಿದ್ದು, ನಾನು ಬೆರಳೆತ್ತದಾಗ ಆ ನಂಬರ್ ಎಂಟರ್ ಆಗಿದೆ ಅಂತ ನಮಗ್ ಗೊತ್ತಾಗತ್ತೆ. Text field. Is editing. 33-9922225 Insertion point at end. ಓಕೆ, ಇಷ್ಟು ನಂಬರ್ ಎಂಟರ್ ಆಗಿದೆ. Add phone. Button. ಆಡ್ ಫೋನ್ ಆಗಿದೆ. Add email. Button. ಆಡ್ ಇಮೇಲ್ ಇದೆ. ಇಮೇಲ್ ಬೇಕಾದ್ರೂ ಇಲ್ಲಿ ಆಡ್ ಮಾಡಬಹುದು. Add pronouns. Button. ಆಡ್ ಪ್ರೊನೌನ್ ಅಂದ್ರೆ ಈಗ ವಾಡಿಕೆಯಲ್ಲಿರೋದು DEI ಇಂದ ಹಿ ಶಿ ಮೈ ಅಂತ ಪ್ರೊನೌನ್ ಗಳನ್ನ ಕೆಲವರು ಬಳಸ್ತಾರೆ. ಅದು ಇಲ್ಲೂ ಬಳಸಬಹುದು ಬೇಕಾದ್ರೆ. Ringtone. Default. ನೆಕ್ಸ್ಟ್ ರಿಂಗ್ ಟೋನ್. ನಾವಿಲ್ಲಿ ಅವ್ರಿಗೇನಾದ್ರೂ ಪರ್ಟಿಕ್ಯುಲರ್ ರಿಂಗ್ ಟೋನ್ ಹಾಕ್ಬೇಕು ಅಂದ್ರೆ ಇಲ್ಲಿ ನಾವು ಅದನ್ನ ಆಡ್ ಮಾಡ್ತೀವಿ. Text tone. Default. ಟೆಕ್ಸ್ಟ್ ಟೋನ್ ಅದು ಬೇಕಾದ್ರೆ ಅವ್ರಿಗೆ ಪರ್ಟಿಕ್ಯುಲರ್ ಟೆಕ್ಸ್ಟ್ ಟೋನ್ ಬೇಕಾದ್ರೆ ಕೊಡ್ಬೋದು. Add URL. Button. ಆಡ್ URL. ಸೊ ಅವರ ವೆಬ್ಸೈಟ್ ಏನಾದ್ರೂ ಇದ್ರೆ ಇಲ್ಲಿ HTTP ಹಾಕಿ ನಾವು ಎಂಟರ್ ಮಾಡಬಹುದು. Add address. Button. ಆಡ್ ಅಡ್ರೆಸ್. ಅವರ ಅಡ್ರೆಸ್ ಇಲ್ಲಿ ಸ್ಟೋರ್ ಮಾಡಬೇಕಂದ್ರೆ ಡಬಲ್ ಟ್ಯಾಪ್ ಮಾಡಿ ಬರೀಬಹುದು. Add birthday. Button. ಆಡ್ ಬರ್ತ್ಡೇ. ಅವರ ಬರ್ತ್ಡೇ ದಿನ ನೀವು ಎಂಟರ್ ಮಾಡಬಹುದು. ಆವಾಗ ಕ್ಯಾಲೆಂಡರ್ ಅಲ್ಲಿ ಆ ದಿನ ಅವ್ರ ಬರ್ತ್ಡೇ ಇದೆ ಅಂತ ನಿಮಗ್ ಗೊತ್ತಾಗುತ್ತೆ. Add date. Button. ಆಡ್ ಡೇಟ್. ಇನ್ನಿತರ ದಿನಗಳು, ಫಾರ್ ಎಕ್ಸಾಂಪಲ್ ವೆಡ್ಡಿಂಗ್ ಆನಿವರ್ಸರಿ ಇರ್ಬೋದು, ಅಥವಾ ಮರಣದಿಂದ ಆಗಿರೋ ದಿನ ಇರ್ಬೋದು, ಅಥವಾ ಯಾವುದೋ ಇಂಪಾರ್ಟೆಂಟ್ ಡೇಟ್ ಜ್ಞಾಪಿಸ್ಕೋಬೇಕು ಅಂದ್ರೆ ಆ ಡೇಟ್ ಅನ್ನು ಬೇಕಾದ್ರೆ ಎಂಟರ್ ಮಾಡಬಹುದು. Add related name. Button. Add social profile. Button. ಆಡ್ ಸೋಷಿಯಲ್ ಪ್ರೊಫೈಲ್. Add instant message. Button. ಆಡ್ ಇನ್ಸ್ಟಂಟ್ ಮೆಸೇಜ್. ನೋಟ್ಸ್. Notes. Text field. Add verification code. Button. ಆಡ್ ವೆರಿಫಿಕೇಶನ್ ಕೋಡ್. ಐ ಥಿಂಕ್ ಇದು ಕಂಪನಿಯಲ್ಲಿ ಲ್ಯಾಂಡ್ ಲೈನ್ ಮಾಡಿದಾಗ 09 ಅಥವಾ ಆತರ ಏನಾದ್ರು ನಂಬರ್ಸ್ ಆಡ್ ಬೇಕಾದ್ರೆ ಇಲ್ಲಿ ಬಳಸಬಹುದು ಅನ್ಸುತ್ತೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. Add field. Button. ಆಡ್ ಫೀಲ್ಡ್. ಇನ್ನೊಂದು ಫೀಲ್ಡ್ ಅನ್ನ ನಾವು ಬೇಕಾದ್ರೆ ಆಡ್ ಮಾಡಬಹುದು. ಇಷ್ಟೆಲ್ಲ ಆಡ್ ಮಾಡಿದ್ಮೇಲೆ ಟಾಪ್ ರೈಟ್ ಅಲ್ಲಿ ಡನ್ ಅಂತ ಬರುತ್ತೆ. Done. Button. ನಾವು ಡಬಲ್ ಟ್ಯಾಪ್ ಮಾಡಿದಾಗ Done. Back. Button. Video. Button. Contact photo and poster. Mobile. 33-9922225 ಸೊ ಈ ನಂಬರ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಕಾಲ್ ಇಮಿಡಿಯೇಟ್ ಆಗಿ ಹೋಗುತ್ತೆ. Notes. Text. Send message. Shared. Add to favorites. Button. ಸೊ ಇವಾಗ Edit. Button. ಎಡಿಟ್ ಅಂತ ತೋರಿಸ್ತಾ ಇದೆ. ಅವಾಗ ಆಡ್ ಬಟನ್ ಆಗಿತ್ತು. ಈ ನಂಬರ್ ಆಗ್ಲೇ ಸೇವ್ ಆಗಿರೋದ್ರಿಂದ ಎಡಿಟ್ ಬಟನ್ ಇದೆ. ನಿಮ್ಗೆ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ಎಡಿಟ್ ಡಬಲ್ ಟ್ಯಾಪ್ ಮಾಡಿ. Add photo. Button. First name. Last name. Text. Link contacts. Edit. ಸೊ ಇಲ್ಲಿ ಎಡಿಟ್ ಮಾಡಿದಾಗ ಲಿಂಕ್ ಕಾಂಟ್ಯಾಕ್ಟ್ಸ್ ಅಂದ್ರೆ ಒಬ್ರೇ ಹೆಸರಿಗೆ 2-3 ನಂಬರ್ಸ್ ಇರ್ಬೋದು. ಸೊ ಕೆಲವರು ಉದಾಹರಣೆಗೆ ನಾಗರಾಜ್ 2, ನಾಗರಾಜ್ 3, ನಾಗರಾಜ್ 4 ಅಂತೆಲ್ಲ ಇಟ್ಟಿರ್ತಾರೆ. ಸೊ ಅಂತ ಕಾಂಟ್ಯಾಕ್ಟ್ಗೆ ಇದು ಲಿಂಕ್ ಮಾಡುತ್ತೆ ಬೇಕಾದ್ರೆ. Delete contact. Button. ನೆಕ್ಸ್ಟ್ ಇಲ್ಲಿ ಡಿಲೀಟ್ ಕಾಂಟ್ಯಾಕ್ಟ್ ಅಂತ ಇದೆ. ಸೊ ಇಲ್ಲಿ ಡಿಲೀಟ್ ಕಾಂಟ್ಯಾಕ್ಟ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ Delete contact. Alert. Delete contact. Button. ಮತ್ತೆ ಇನ್ನೊಂದ್ಸಲ ಡಿಲೀಟ್ ಮಾಡಿದ್ರೆ Ashwarya less than LVP greater than. Ashwarya Bluetooth. ಆ ಕಾಂಟ್ಯಾಕ್ಟ್ ಡಿಲೀಟ್ ಆಗಿ ಹೋಗಿದೆ. Search. Justin. A. Heading. Artia Garble. Able. Admin of E. ಓಕೆ, ಈ ರೀತಿ Sachin Kaur. Act. ABC ಕಾಂಟ್ಯಾಕ್ಟ್ ಹೊಟ್ಟೋಗಿದೆ. ಸೊ ಫ್ರೆಶ್ ಆಗಿ ನಾವು ಇಲ್ಲಿ ಒಬ್ಬ ವ್ಯಕ್ತಿಯ ನಂಬರ್ ಅನ್ನ ಆಡ್ ಮಾಡಿದೀವಿ. ಮಿಸ್ ಕಾಲ್ ಇಂದ ಅವರನ್ನ ಹೇಗೆ ಆಡ್ ಮಾಡೋದು ಅಂತ ನಾವು ರೀಸೆಂಟ್ ಹೋಗಿ ನೋಡೋಣ. +916379926210. Outgoing. One call. India. April 18, 2025 at 7:51 p.m. Button. Actions available. ಇಲ್ಲಿ ನಿನ್ನೆ ಸಾಯಂಕಾಲ ಸುಕುಮಾರ್ ಅನ್ನೋರು ಮಾಡಿದ್ರು. ಅವರ ಹೆಸರನ್ನ ಆಡ್ ಮಾಡೋಣ ಇಲ್ಲಿ. ಸೊ ನಾನೇನ್ ಮಾಡ್ತೀನಿ, ಸ್ವೈಪ್ ಅಪ್ ಮಾಡ್ತೀನಿ. ಸ್ವೈಪ್ ಅಪ್ ಮಾಡಿದ್ರೆ More info. ಇನ್ನೊಂದ್ಸಲ ಸ್ವೈಪ್ ಅಪ್ ಮಾಡಿದ್ರೆ Delete. ಡಿಲೀಟ್. ಇನ್ನೊಂದ್ಸಲ ಸ್ವೈಪ್ ಅಪ್ ಮಾಡಿದ್ರೆ Activate. Default. ಆಕ್ಟಿವೇಟ್. ಸೊ ಮತ್ತೊಂದ್ಸಲ ಮಾಡೋಣ. More info. ಮೋರ್ ಇನ್ಫೋ. ಸೊ ಈ ಮೋರ್ ಇನ್ಫೋ ಅಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ India. ಇಂಡಿಯಾ +916379926210. Actions available. ಆ ನಂಬರ್ ಹೇಳ್ತಾ ಇದೆ. Message. Button. ಮೆಸೇಜ್, Call. Button. ಕಾಲ್, Video. Button. ವಿಡಿಯೋ, Mail. Dim. Mail. Pay. Apple Pay. Yesterday. Outgoing call. 2 minutes. Share contact. Button. ಶೇರ್ ಕಾಂಟ್ಯಾಕ್ಟ್ ಇದೆ. Create new contact. Button. ಕ್ರಿಯೇಟ್ ನ್ಯೂ ಕಾಂಟ್ಯಾಕ್ಟ್ ಅಂತ ಇದೆ. ಇದಾದ್ಮೇಲೆ Add to ಇನ್ನೊಂದಿದೆ existing contact. Button. ಆಡ್ ಟು ಎಕ್ಸಿಸ್ಟಿಂಗ್ ಕಾಂಟ್ಯಾಕ್ಟ್ ಅಂತ ಮತ್ತೊಂದಿದೆ. ಸೊ
ಅದೇ ವ್ಯಕ್ತಿಗೆ ಎರಡನೇ ನಂಬರ್ ಇದ್ರೆ ಸೊ ನಾವು ಆಡ್ ಟು ಎಕ್ಸಿಸ್ಟಿಂಗ್ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಹೊಸ ವ್ಯಕ್ತಿ ಆಗಿದ್ರೆ Create new contact. Button. ಕ್ರಿಯೇಟ್ ನ್ಯೂ ಕಾಂಟ್ಯಾಕ್ಟ್ ಇದಕ್ಕೆ ಹೋಗ್ತೀವಿ. ಸೊ ಡಬಲ್ ಟ್ಯಾಪ್ ಮಾಡೋಣ. Text field is editing. First text field is editing. First name. ಫಸ್ಟ್ Character mode. ನೇಮ್ Cap S. ಎಸ್ U. A. U. M. Mike. A. R. ಸುಕುಮಾರ್ ಅವ್ರ ಹೆಸರು. ಸೊ ಫೋನ್ ನಂಬರ್ ಆಗ್ಲೇ ಆಡ್ ಆಗಿದೆ. ಸೊ ನಮಗೆ ಫಸ್ಟ್ ನೇಮ್ ಮಾತ್ರ ಆಡ್ ಮಾಡಿದ್ರೆ ಸಾಕು. ಆಮೇಲೆ ಟಾಪ್ ರೈಟ್ ಅಲ್ಲಿ Done. Button. ಅಂತ ಇರುತ್ತೆ. ಡಬಲ್ ಟ್ಯಾಪ್ ಮಾಡಿದ್ರೆ Back. Button. ಈಗ ಆ ಹೆಸರು ಆಡ್ ಆಗಿದೆ. ಸೊ ಕಾಂಟ್ಯಾಕ್ಟ್ ಅಲ್ಲಿ ಇನ್ನೊಂದು ಫೀಚರ್ ಇದೆ, ಅದನ್ನ ತೋರಿಸ್ಬಿಡ್ತೀನಿ. ಸೊ ಈಗ ನನ್ನ ಕಾಂಟ್ಯಾಕ್ಟ್ ಅಲ್ಲಿ 512 contacts. 512 ಕಾಂಟ್ಯಾಕ್ಟ್ಸ್ ಇದೆ. ಸೊ ಇಷ್ಟನ್ನೆಲ್ಲ ನಾನು ಸ್ವೈಪ್ ಮಾಡ್ತಾ ಹೋದ್ರೆ ಕಷ್ಟ ಆಗುತ್ತೆ. Zoo name. ಉದಾಹರಣೆ Z. Edit. Ivan Daniel. Yuvaraj S. Yasudas. Ilapa. Yasser Durrani. Yashanta Y. Edit. V. Videtti. VT. VSK. ಓಕೆ. ಸೊ ನಾನು ಒಂದೊಂದಾಗೆ ಹುಡ್ಕೊಂಡು ಹೋದ್ರೆ ತುಂಬಾ ಟೈಮ್ ಆಗುತ್ತೆ. ಸೊ ಇಲ್ಲಿ ಕಾಂಟ್ಯಾಕ್ಟ್ಸ್ ಅಲ್ಲಿ ಫೋನಿನ ರೈಟ್ ಎಡ್ಜ್ ಆಫ್ ದ ಸ್ಕ್ರೀನ್ ಅಲ್ಲಿ Section index. Adjustable. ಸೆಕ್ಷನ್ ಇಂಡೆಕ್ಸ್ ಅಂತ ಸಿಗತ್ತೆ ನಿಮ್ಗೆ. ಸೊ ಇದೊಂಥರ ಇಂಡೆಕ್ಸ್ ತರ ABCDEFGH ಆತರ ಸಿಗತ್ತೆ. ಸೊ ಸೆಕ್ಷನ್ ಇಂಡೆಕ್ಸ್ ಅಂತ ಕೇಳಿದ ತಕ್ಷಣ ಸ್ವೈಪ್ ಅಪ್ ಅಥವಾ ಸ್ವೈಪ್ ಡೌನ್ ಮಾಡಿದ್ರೆ ಆ ಅಕ್ಷರಕ್ಕೆ ಹೋಗಿ ಅಲ್ಲಿಂದ ನೀವು ಸರ್ಚ್ ಮಾಡ್ಬೋದು ಬೇಕಾದ್ರೆ. ಉದಾಹರಣೆಗೆ ನನಗೆ ಅರವಿಂದ್ ಅಂತ ಸರ್ಚ್ ಮಾಡ್ಬೇಕು. ಇವಾಗ Z ಅಲ್ಲಿ ಇದ್ದೀನಿ. Section index. Adjustable. Cap U. Selected. Cap T. Selected. Cap S. Selected. ಸ್ವೈಪ್ ಅಪ್ ಮಾಡ್ತಾ ಇದ್ದೀನಿ. Select Cap C. Selected. Cap E. Selected. Cap A. Selected. ಓಕೆ, ಹೇಗ್ ಬಂದಿದ್ದೀನಿ. Ajit Kaur. ಆಮೇಲೆ 3 ಬೆರಳಿಂದ ಸ್ವೈಪ್ ಅಪ್ ಮಾಡ್ತಾ ಬಂದ್ರೆ Page 2 of 48. Page 3 of 48. Page 4 of 48. Aravind. ಕರೆಕ್ಟ್ ಆಗಿ ಅರವಿಂದ್ ಹೆಸರು ಮೇಲೆ ಬಂದಿದೆ. ಸೊ ಸರ್ಚ್ ಮಾಡ್ಬೋದು, ಅಥವಾ ಈ ಸೆಕ್ಷನ್ ಇಂಡೆಕ್ಸ್ ಅಂತ ರೈಟ್ ಎಡ್ಜ್ ಈ ಭಾಗದಲ್ಲಿ ನಿಮ್ಗೆ ಸಿಗತ್ತೆ. ಅದನ್ನ ಪ್ರೆಸ್ ಮಾಡಿ ನೀವು ಯಾವುದೇ ಅಕ್ಷರಕ್ಕೆ ಬೇಕಾದ್ರೂ ಹೋಗ್ಬೋದು. ಉದಾಹರಣೆಗೆ ರಾಜಗೋಪಾಲ್ ಅನ್ನೋದಕ್ಕೆ ಹೋಗೋದಕ್ಕೆ ನಾವು ಸ್ವೈಪ್ ಅಪ್ ಮಾಡಿ Aravind. Section index. Adjustable. Cap E. Cap Cap E. Cap 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 O. Cap E. Cap R. Selected. Rajasekar. Rajopan. Rajakan Kapali. Rajdeep. Rajgopal. ರಾಜಗೋಪಾಲ್ ಹತ್ರ ಬಂದಿದ್ದೀನಿ. ಸೊ ಈ ರೀತಿ ನಾವು ಫೋನ್ ಅನ್ನ ಕಾಂಟ್ಯಾಕ್ಟ್ಸ್ ಮೂಲಕ ಬಳಸಬಹುದು. 4ನೇ ಟ್ಯಾಬ್ ಬಂದು ಕೀಪ್ಯಾಡ್. Tab bar. Keypad. Tab 404. Selected. Keypad. ಸೊ ಇಲ್ಲಿ 404. ಮುಂಚೆ ನೋಡಿದ ಕೀಪ್ಯಾಡ್ ಮತ್ತೊಂದ್ಸಲ ಕಾಣುತ್ತೆ. ನಾವು ಏನಾದ್ರೂ ಡೈರೆಕ್ಟ್ ಆಗಿ ಅವ್ರಿಗೆ ಕಾಲ್ ಮಾಡಬೇಕು ಅಂದ್ರೆ ಇಲ್ಲಿ ಬಂದು ಮಾಡ್ತೀವಿ. ಉದಾಹರಣೆಗೆ 1 8 9 6 3 2 1 4 8 0 start 0 pound. ಇವೆಲ್ಲ ಇದೆ. Zero. ಈ 0 ಕೆಳಗಡೆ Call button. ಕಾಲ್ ಬಟನ್ ಅಂತ ಇದೆ. ಸೊ ನಾವು ಫೋನ್ ನಂಬರ್ ಎಂಟರ್ ಮಾಡಿ ಕಾಲ್ ಬಟನ್ ಮಾಡಿದ್ರೆ ಕಾಲ್ ಹೋಗುತ್ತೆ, ಅಥವಾ ಇನ್ನೊಂಥರ ಸಿರಿಗೆ ಹೇಳಿ ಆ ನಂಬರ್ ಕಾಲ್ ಮಾಡಿದ್ರೆ ಕಾಲ್ ಹೋಗುತ್ತೆ. ಒಬ್ಬ ಆಂಡ್ರಾಯ್ಡ್ ಯೂಸರ್ ಐಫೋನ್ಗೆ ಸ್ವಿಚ್ ಆಗುವಾಗ ಕಾಂಟ್ಯಾಕ್ಟ್ಸ್ ನ ಹೇಗೆ ವರ್ಗಾವಣೆ ಮಾಡೋದು ಅಂತ ಒಂದು ಪ್ರಶ್ನೆ ಯಾವಾಗ್ಲೂ ಬರುತ್ತೆ. ಇದಕ್ಕೆ ಸರಳವಾದ ಉತ್ತರನೂ ಇದೆ, ಕ್ಲಿಷ್ಟಕರವಾದ ಉತ್ತರನೂ ಇದೆ. ಈಗ ನಾನು ನಿಮ್ಗೆ ತೋರಿಸೋ ಕಾಂಟ್ಯಾಕ್ಟ್ ಲಿಸ್ಟ್. Sir, Justin Phillips, my card. A. R.T. Agarwal, Action. Abel Joseph. Abhinav V. Action card. ACT. Aditi Shah. Action. Adisham. Actions available. ಈ ರೀತಿ ಇದೆ. ಸೊ ಟಾಪ್ ಲೆಫ್ಟ್ ಅಲ್ಲಿ ಹೋದಾಗ Gmail. Button. Expanded. Actions available. ಜಿಮೇಲ್ ಅಲ್ಲಿ ಕೆಲವು ಕಾಂಟ್ಯಾಕ್ಟ್ಸ್ ಬ್ಯಾಕಪ್ ಇದೆ. All Gmail. 183. Button. Actions available. ಸೊ 183 ಜಿಮೇಲ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಬ್ಯಾಕಪ್ ಇದೆ. iCloud. Button. Expanded. Actions iCloud available. ಅಲ್ಲಿ All iCloud. 343. Button. Actions available. 343 ಇದೆ. ಸೊ ಆಪಲ್ ಯೂಶಲಿ ಐಕ್ಲೌಡ್ ಅಲ್ಲಿ ಬ್ಯಾಕಪ್ ಇಡತ್ತೆ. ಕೆಲವು ನನ್ನಲ್ಲಿ ಜಿಮೇಲ್ ಅಲ್ಲೂ ಇದೆ. ಸೊ ಡಬಲ್ ಟ್ಯಾಪ್ ಮಾಡಿದ್ರೆ ಆ ಲಿಸ್ಟ್ ಎಲ್ಲ ತೋರಿಸುತ್ತೆ. ಸೊ ಒಂದು ರೀತಿ ನೀವು ಕಾಂಟ್ಯಾಕ್ಟ್ಸ್ ನ ಇಂಪೋರ್ಟ್ ಮಾಡೋದು ಅಂದ್ರೆ ಮೂವ್ ಟು iOS ಅಂತ ಆಪ್ ಇದೆ. ಅದರಲ್ಲಿ ನೀವು ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಸಾಫ್ಟ್ವೇರ್ ಐಫೋನ್ಗೆ ಕಾಂಟ್ಯಾಕ್ಟ್ಸ್ ನ ಟ್ರಾನ್ಸ್ಫರ್ ಮಾಡುತ್ತೆ. ಇನ್ನೊಂದು ರೀತಿ ಅಂದ್ರೆ contacts.google.com ಅಲ್ಲಿಗೆ ಹೋಗಿ ಐಕ್ಲೌಡ್ ಅಲ್ಲಿರೋ ಒಂದೊಂದನ್ನು ನಾವು ಎಂಟರ್ ಮಾಡಿ ಸೇವ್ ಮಾಡಿದಾಗ ಗೂಗಲ್ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಬ್ಯಾಕಪ್ ಆಗತ್ತೆ. ಇನ್ನೊಂದು ರೀತಿ ಬಂದು Contact Sync. ಕಾಂಟ್ಯಾಕ್ಟ್ ಸಿಂಕ್ ಅಂತ ಒಂದು ಆಪ್ ಇದೆ. ಇಲ್ಲಿ ಡಬಲ್ ಟ್ಯಾಪ್ ಮಾಡಿ ನೋಡೋಣ. Contact Sync. iPhone account to sync. Selected account. iCloud. Button. ಸೊ ಇಲ್ಲಿ ಐಫೋನ್ ಅಕೌಂಟ್ ಟು ಸಿಂಕ್ ಅಂತ ಎಲ್ಲ ಕೇಳುತ್ತೆ. Sync to Google accounts instead. ಅಥವಾ 2 ಗೂಗಲ್ ಅಕೌಂಟ್ ಅನ್ನ ಸಿಂಕ್ ಮಾಡಬಹುದು. Sync Outlook and iPhone instead. Tab bar. Select Sync Outlook and iPhone instead. ಸಿಂಕ್ ಐಕ್ಲೌಡ್ ಆ್ಯಂಡ್ ಔಟ್ಲುಕ್ ಇನ್ಸ್ಟೆಡ್ ಅಂತ ಹೇಳ್ತಾ ಇದೆ. ಬಟ್ ಈ ಆ್ಯಪಿನ ಲಿಮಿಟೇಷನ್ ಏನಂದರೆ 40 ಫ್ರೀ ಕಾಂಟ್ಯಾಕ್ಟ್ಸ್ ಮಾತ್ರ ಮಾಡುತ್ತೆ. ನೀವು 1 ವೀಕ್ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಅನ್ಲಿಮಿಟೆಡ್ ಕಾಂಟ್ಯಾಕ್ಟ್ಸ್ನ ಐಕ್ಲೌಡಿಂದ ಗೂಗಲ್ಗೂ ಮಾಡ್ಬೋದು, ಅಥವಾ ಗೂಗಲಿಂದ ಐಕ್ಲೌಡ್ಗೂ ಟ್ರಾನ್ಸ್ಫರ್ ಮಾಡ್ಕೋಬೋದು ಬ್ಯಾಕಪ್ ಆಗಿ. ಮೇ ಬಿ 199 ರುಪೀಸ್ ಏನೋ ಇದೆ. 1 ವಾರಕ್ಕೆ ನೀವು ರಿನ್ಯೂ ಮಾಡಿಕೊಂಡು ಇದನ್ನು ಬಳಸ್ಬೋದು. ನಾನು ಟ್ರೈ ಮಾಡಿಲ್ಲ, ಟ್ರೈ ಮಾಡೋ ಪ್ಲಾನ್ ಇದೆ. ಬಟ್ ಈ ಥರ ಬೇಕಾದರೆ ಸಾಫ್ಟ್ವೇರ್ ಸೊಲ್ಯೂಷನ್ನು ಇದೆ. ಈ ರೀತಿ ನಾವು ಕಾಂಟ್ಯಾಕ್ಟ್ಸನ್ನು ಗೂಗಲಿಂದ ನಮ್ಮ ಫೋನ್ಗೆ ಪಡ್ಕೋಬಹುದು.
ಸೊ ಸ್ನೇಹಿತರೆ, ಇವತ್ತು ನಾವು ಫೋನ್ ಅನ್ನ ಹೇಗ್ ಬಳಸೋದು, ಕಾಲ್ ಹೇಗ್ ಮಾಡೋದು ಅಂತ ತಿಳ್ಕೊಂಡಿದೀವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಲಿಯೋಣ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.